ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಚಾನಲ್ಗೆ ವಾಪಸ್ ಬಂದಿದ್ದೀವಿ. ಈಗ ತಾನೇ ನಮ್ಮಪ್ಪ ಬಂದು ಹೂವು ಹಣ್ಣೆಲ್ಲ ಕೊಟ್ಬಿಟ್ಟು ಹೋದರು. ಸೊ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮೆಹಂದಿ ನೋಡ್ತಾ ಇದ್ದಾರೆ ಎಷ್ಟು ಕಲರ್ ಬಂದಿದೆ ಅಂತ. ನೇಲ್ ಪಾಲಿಶ್ ಹಾಕ್ಕೊಂಡ್ವಿ, ರೆಡ್ಡು ಕಲರ್ ನೀಟಾಗಿ ಬಂದಿದೆಯಾ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಲರ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನು ನಾನು ಯಾವಾಗ ಓದ್ತೀನಿ. ಸೊ ಇವಾಗ ಒಂದು ನಿಮಿಷ ನಿಮಗೇನೋ ತೋರಿಸ್ಬೇಕಿತ್ತು. ಇವತ್ತು ನೋಡಿ ಇಲ್ಲಿ ನಮ್ಮ ಅಣ್ಣ ಇವನು ಇಲ್ಲಿ ರಾಖಿಯಲ್ಲಿ ಆಟ ಆಡ್ತಿದ್ದಾರೆ. ನೆನ್ನೆ ರಾಖಿ ಕಟ್ಟಿದ್ದೆ. ಸೊ ಇವನು ಇವಾಗ ಆಟ ಆಡ್ತಿದ್ದಾರೆ, ರಾಖಿಲಿ ಆಟ ಆಡ್ತಾಯಿದ್ದಾರೆ ಅವಾಗಿದ್ದ. ಸೊ ಅವನು ಗಿಫ್ಟು ಕೊಟ್ಟ. ಯಾವ ಗಿಫ್ಟು ಅಂದರೆ ಈ ಬ್ರೇಸ್ಲೆಟ್ಟು ಕೊಟ್ಟ ಗಿಫ್ಟಾಗಿ. ಇದು ಡಾಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಈ ಬ್ರೇಸ್ಲೆಟ್ಟು ಚೆನ್ನಾಗಿದೆಯೋ ಇಲ್ವೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗಂತೂ ಗೊತ್ತಾಗ್ತಾ ಇಲ್ಲ. ಇವರು ಇದು ಕೊಡಿಸ್ದ, ಸರಿ ಆಯಿತು ಅಂತ ಹಾಕ್ಕೊಂಡಿದ್ದೀನಿ ಇವತ್ತೇ. ಇವಾಗ ಕಟ್ತೀನಿ, ನೀವೇ ನೋಡ್ತಾ ಇರಿ. ಯಾವುದು ಇವರು ನೀಟಾಗಿ ಕಟ್ಟಲ್ಲ ನೀನು ಅಂತ ಬೈತಾ ಇರ್ತಾರೆ. ಇದ್ರ ಮೇಲೆ ಬಾಯಿ ಅಂತ ಬರ್ತಿದೆ, ಅಂದರೆ ಅಡ್ಡ ಅಂತ ಬರ್ತಿದೆ. ಇವು ನಮ್ಮ ಅಣ್ಣ ನೀಟಾಗಿ ಕೈ ಇಟ್ಕೊಳ್ಳಲ್ಲ ಗೈಸ್. ಕೈ ಸಾಕಾ ನೋಡಿ ಗೈಸ್. ಇದು ಸೆಲೆಕ್ಟ್ ಮಾಡೋಕ್ಕೆ ನಾನು ಆವಾಗಲೇ ಇವರೇನೋ ಸರ್ಪ್ರೈಸ್ ಕೊಟ್ಟಾಗೆ ಈ ಬ್ರೇಸ್ಲೆಟ್ನ ಮತ್ತು ಅದು ನನ್ನ ಫೇವ್ರೆಟ್ ಕಲರಲ್ಲಿ, ಪರ್ಪಲ್ ಕಲರಲ್ಲಿ ಒಂದು ಇದು ಕೊಟ್ಟ. ಅದನ್ನು ತೋರ್ಸೋಕ್ಕೆ ತಕ್ಕೊಬಿಟ್ಟಿದ್ದ. ನಮ್ಮ ದೊಡ್ಡಮ್ಮ ತೋರಿಸ್ಬಿಟ್ರು ಅಂತ. ಸರಿ ಆಯಿತು ಅಂತ ಮನೆಗೆ ಬಂದು ಅದಕ್ಕೆ ಕಟ್ಟಿದ್ದೆ. ಮತ್ತೆ ಬಿಚ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ. ಕೆಳಗಡೆ ನಮ್ಮ ದೊಡ್ಡಮ್ಮ, ನಮ್ಮ ತಾತ ಮತ್ತು ನಮ್ಮ ತಾತ ಫ್ರೆಂಡ್ಸು ಮತ್ತೆಲ್ಲರೂ ಬಂದಿದ್ದಾರೆ. ಸೊ ಅವರೆಲ್ಲ ತಿಂತಾಯಿದ್ದಾರೆ. ಅದೆಲ್ಲ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಆಲ್ಸೋ ನಾವು ಇವಾಗ ಮಾಡಿ ಮೇಲಿದ್ದೀವಿ. ಇವಾಗ ನಮಗೆ ಇವತ್ತು ಸಂಡೇ ಆಗಿದ್ದರಿಂದ ಇವತ್ತೆಲ್ಲ ಇರೋದು ಗೃಹಪ್ರವೇಶ ನಾಳೆ. ಸೊ ಮಂಡೇ 18th ಆಗಸ್ಟ್ ಇರೋದು. ಸೊ ಇವಾಗ ಆ್ಯಕ್ಚುಲಿ ಇವಾಗ ಮನೆ ಹತ್ರ ಹೋಗೋಕ್ಕಾಗ್ತಾಯಿಲ್ಲ, ಮುತ್ತೈದೆ ಪಾರ್ಟಿ ಇದೆ. ಸೊ ಇಲ್ಲೇ ಇದ್ದೀವಿ ನಾವು ಅವಾಗಿದ್ದ. ಸೊ ಇವಾಗ ಎಲ್ಲರೂ ಬಂದಮೇಲೆ ನಾವು ಮನೆ ಇನ್ನೊಂದು ಸಲ ತೋರಿಸ್ತೀವಿ. ಇವಾಗ ಮುತ್ತೈದೆ ಪಾರ್ಟಿ ಹೆಂಗಾಗುತ್ತೆ ಅಂತಲೂ ತೋರಿಸ್ತೀನಿ, ಬಟ್ ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಏನು ಹೇಳೋದು, ಸಾಯಂಕಾಲ ಮನೆಗೆ ಹೋಗ್ತೀವಿ. ಸಾಯಂಕಾಲವರೆಗೂ ನಿಮಗೆ ವೆಯ್ಟ್ ಮಾಡೋಕ್ಕಾಗ್ತಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಸಾಯಂಕಾಲವರೆಗೂ ಮ್ಯೂಟ್ ಮಾಡಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಪಾರ್ಟ್ 1. ಆಮೇಲೆ ಮಾಡೋದು ಪಾರ್ಟ್ 2 ಮತ್ತು ಪಾರ್ಟ್ 3 ಕೂಡ ಇದೆ. ನಾಳೆ ಮಾಡೋದು ಪಾರ್ಟ್ 3. ಸೊ ಇವಾಗ ಸಾಯಂಕಾಲ ಮಾಡೋದು ಪಾರ್ಟ್ 2 ಆಗಿರುತ್ತೆ. ಸೊ ಪಾರ್ಟ್ 2 ಹೇಗಿರುತ್ತೆ ಅಂತಲೂ ನೀವು ಕ್ಯೂರಿಯಾಸಿಟಿಯಲ್ಲಿ ಇರ್ತೀರಾ. ಬಟ್ ಯು ಹ್ಯಾವ್ ಟು ವೆಯ್ಟ್ ಟಿಲ್ ಈವ್ನಿಂಗ್. ಸಾಯಂಕಾಲವರೆಗೂ ನೀವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡ್ತಾಯಿರಿ. ಅಷ್ಟರಲ್ಲಿ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ ಸಾಕು. ಏನು ಇವಾಗ ಮಧ್ಯಾಹ್ನ ಆಗಿದ ತಕ್ಷಣ ನಾವು ಯಾವಾಗ ಮನೆಗೆ ಹೋಗ್ತೀವೋ ನನ್ನ ರೂಮು, ನಮ್ಮಮ್ಮ ರೂಮು, ಕಿಚನ್ನು ಎಲ್ಲ ತೋರಿಸ್ತೀನಿ. ರೂಮು, TV ಹಾಲು, ಹೋಮ್ ಟೂರ್ ಕೂಡ ಮಾಡ್ತೀನಿ. ಸೊ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇರ್ತಾರೋ ಅವರೆಲ್ಲ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಮುಲಾಜ್ ಇಲ್ದಿರ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಮ್ಮ ಗಾರ್ಡನ್ನ. ಹಾಗೆ ಇಲ್ಲಿ ಬಂದರೆ ನಮಗೆ ಆನೇಕಲ್ಗೆ 200 ವರ್ಷದ ಹಳೆಯ ಮನೆ ಇದೆ. ಅಂದರೆ ಆನೇಕಲ್ಗೆ ಓಲ್ಡೆಸ್ಟ್ ಹೋಮ್ ಅಂದರೆ ಇದೆ. ಇದ್ರ ಹೆಸರು ಬಂದು ಮಾಡಿ ಸುಬ್ಬಮ್ಮ ಮನೆ. ಇದು ಯಾವಾಗದ ಆದರೆ ನಾನು ಇದೊಂದು ಬ್ಲಾಗಲ್ಲಿ ಹಾಕ್ತೀನಿ ಹೋಮ್ ಟೂರ್ ಮಾಡೋಕ್ಕೆ. ಸೊ ಅದ್ರ ಪಕ್ಕನೇ ಇಲ್ಲಿ ನಮ್ಮ ಗಾರ್ಡನ್ ಬಂದಿದೆ. ಸೊ ಈ ಗಾರ್ಡನಲ್ಲಿ ಬಂದು ಫಸ್ಟ್ ಗಿಡ ಬಂದು ಇಲ್ಲಿ ಮಾವಿನಕಾಯಿ ಮರ ಬಂದಿದೆ.
ಹಣ್ಣು ಕೊಡುತ್ತೆ. ಇದು ವರ್ಷಕ್ಕೊಂದು ಅಂದರೆ ಒಂದು ವರ್ಷ ಕೊಟ್ಟರೆ ಇನ್ನೊಂದು ವರ್ಷ ಕೊಡಲ್ಲ. ಸೊ ಆ ಥರ ಇಲ್ಲಿ ಬೆಳೆದಿದೆ. ಹಾಗೆ ಅಲ್ಲೂ ಇತ್ತು, ಅದನ್ನು ಕಟ್ ಮಾಡ್ತಿದ್ದಾರೆ. ಅಲ್ಲಿ ಬೇವಿನ ಮರ ಕೂಡ ಇತ್ತು, ಅದನ್ನು ಕಟ್ ಮಾಡ್ತಾರೆ. ಈ ಮಾವಿನ ಮರ ಇಲ್ಲಿ ಮಾವಿನ ಕಾಯಿಗಳಿಂದ ಬಿಟ್ಟಿಲ್ಲ. ಸೊ ಬಿಟ್ಟಾಗ ನಿಮಗೆ ಗ್ಯಾರಂಟಿ ಅದನ್ನು ತೋರಿಸ್ತೀನಿ. ಇದರಲ್ಲಿ ಚೇಪೆಕಾಯಿ ಮರ, ಇದು ಚೇಪೆಕಾಯಿ ಮರ. ಇದು ತುಂಬ ಫುಲ್ಲು ಬಗ್ಗೋಗಿತ್ತು. ಸೊ ಆ ಬಗ್ಗೋಗಿರೋದನ್ನ ಎತ್ತಿ ಕಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಕೊಡ್ತಾಯಿದೆ ಅಂದರೆ, ನಾನು ಗಾಜ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಿದ್ದೆಗಳಿದು. ಸೊ ಇಲ್ಲಿ ಬರ್ತಾ ಇದ್ರೆ ಇದೆಲ್ಲ ಇದು. ಅದಾದಮೇಲೆ ನೇರಳೆ ಹಣ್ಣಿದೆ. ಹೇರಳೆ ಹಣ್ಣು, ಇದು ಹೇರಳೆ ಹಣ್ಣು ಮರ. ಇದು ಇಲ್ಲಿ ನಾವು ಅಲ್ಲಿ ನೋಡಿ, ಅಲ್ಲಿ ಕಾಯಿ ಕಾಣಿಸ್ತದೆ ಅಲ್ವಾ, ಅದು. ಸೊ ಇಲ್ಲೆಲ್ಲ ಪಿದ್ದೆಗಳಿದೆ. ಇದು ಚಿತ್ರದ ಆದರೆ ಇದು ನಾವು ಒಂದೊಂದ್ಸಲ ಏನು ಮಾಡ್ತೀವಿ ಅಂದರೆ, ತುಂಬ ಟೆನ್ಷನ್ ಆಗಿದಾಗ ಒಂದೊಂದ್ಸಲ ನಿಂಬೆಹಣ್ಣು ಸಿಗಲ್ಲ. ಸೊ ಅಲ್ಲಿದೆ ನಿಂಬೆಹಣ್ಣು, ಬಟ್ ಅಲ್ಲಿ ಬಿಟ್ಟಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ನೇರಳೆ ಹಣ್ಣು ಹೇಗಿರುತ್ತಲ್ಲ ಮಾಡಿ ಮೇಲೆ ಬಂದುಬಿಟ್ಟು ನೇರಳೆ ಹಣ್ಣು ಎರಡು ಕಿತ್ಕೊಬಿಟ್ಟು ಅಲ್ಲಿ ಚಿತ್ರಾನ್ನ ಮಾಡ್ತೀವಿ. ಆ ಚಿತ್ರಾನ್ನ ಅದು ತುಂಬ ಚೆನ್ನಾಗಿದೆ. ಈ ನೇರಳೆ ಹಣ್ಣು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಮೆಟ್ಲು ಇಳಿತಾ ಇರಬೇಕಾದ್ರೆ ಬಂದಾಗ ನಮಗೆ ಕಾಣಿಸೋದು ಈ ಕರಿಬೇವಿನ ಸೊಪ್ಪು ಗಿಡ. ಅಲ್ಲಿ ಕರಿಬೇವಿನ ಸೊಪ್ಪು ಗಿಡ ಕಾಣಿಸ್ತಾ ಇದೆಯಲ್ಲ, ಅದು. ಅಲ್ಲೇ ನಾವು ಯಾವಾಗಲೂ ಕರಿಬೇವಿನ ಸೊಪ್ಪು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ತೊಗೋತಾ ಇರ್ತೀವಿ. ಸೊ ಎಲ್ಲ ತುಂಬ ಚೆನ್ನಾಗಿ ಬೆಳೀತಿದೆ. ಸೊ ಆ ಮನೆ ಟೂರು ಮಾಡ್ತೀನಿ. ಈ ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಹೋಲ್ ಮನೇನ ತೋರಿಸ್ತೀನಿ. ನಾನು ನಾಳೆ ಬ್ಯುಸಿ ಇರ್ತೀನಿ, ಬಟ್ ಐ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ. ನಾನು ಫುಲ್ ಅಂದರೆ ಹೆಂಗೆ ಪೂಜೆ ನಡೀತಾ ಇದೆ ಅಂತೆಲ್ಲ ತೋರಿಸ್ತೀನಿ. ಕೆಳಗಡೆ ಮನೇನೂ ಆದರೆ ಹೋಮ್ ಟೂರ್ ಮಾಡ್ತೀನಿ. ಬಟ್ ನಾವು ಕೆಳಗಡೆ ಮನೆಯಲ್ಲಿ ಮುತ್ತೈದೆ ಪ್ರಾರ್ಥನೆ ಇದೆ, ಇನ್ನು 10 ಗಂಟೆಗಿದೆ. ಸೊ ನಾವು ಇನ್ನೂ ಇಲ್ಲೇ ಇದ್ದೀವಿ. ಸೊ 9 ಗಂಟೆ ಆಗಿದೆ ಆಲ್ರೆಡಿ ಈಗ. ಸೊ ಅದಕ್ಕೆ 10 ಗಂಟೆಗೆಲ್ಲ ರೆಡಿ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವರು. ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಈ ಗಾರ್ಡನ್ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸಿಲ್ಲ ಗಾರ್ಡನ್ ಫುಲ್ಲು ಹೆಂಗಿದೆ ಅಂತ ತೋರಿಸ್ತೀನಿ. ನೀವು ಅದಕ್ಕೂ ಇನ್ನೊಂದು ವ್ಲಾಗು ಮೀಟ್ ಮಾಡ್ತೀರಿ. ಬಟ್ ನಾವು ಮನೆಗೆ ಹೋದ್ಮೇಲೆ ಇಲ್ಲಿ ಬರೋದು ತುಂಬ ಕಮ್ಮಿ ಆಗುತ್ತೆ. ಬಟ್ ಕಮ್ಮಿ ಆದರೂ ಸಮ್ಮರ್ ಹಾಲಿಡೇಸಲ್ಲಿ ಬಂದು ನಾನು ತೋರಿಸ್ತೀನಿ. ಹಾಗೆ ಇನ್ನೊಂದಿದೆ ಇಲ್ಲಿ ಸ್ಪೆಷಲಾಗಿ ಏನಂದರೆ, ಇದು ನಮ್ಮ ಮನೆ ಅಲ್ವಾ, ಈ ಮನೆ ಪಕ್ಕನೇ ದೇವಸ್ಥಾನ ಇದೆ. ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಹಬ್ಬಗಳು ಅಂದರೆ ಕೃಷ್ಣದು ರಾಮದು ಎಲ್ಲ ನಡೀತಾ ಇರುತ್ತಲ್ಲ, ಅಲ್ಲೆಲ್ಲ ರೆಡಿ ಇರ್ತದು. ಇವತ್ತು ರಾತ್ರಿ ಹೋಮ ಇದೆ. ಹೋಮ ನಡೀತಾ ಇರಬೇಕಾದ್ರೆ ಹೊಸ ಮನೇಲಿದೆ ಅದು. ಸೊ ಆವಾಗಲೇ ನನಗೇನು ಕೆಲಸ ಇರೋಲ್ಲ. ಸೊ ನಾನೇನು ಮಾಡ್ತೀನಿ, ವೀಡಿಯೋ ತೊಗೊಂಡು ಪಾರ್ಟ್ 2 ಸ್ಟಾರ್ಟ್ ಮಾಡ್ತಿದ್ದೆನು. ಪಾರ್ಟ್ 2 ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬಿಕಾಸ್ ಯಾಕಂದರೆ ಅದು ಹೋಲ್ ಮನೆ ತೋರಿಸ್ತಿದ್ದಾರೆ. ಹಾಲ್ ಹೇಗಿದೆ, ಟಿ ವಿ ಹೇಗಿದೆ, ಹಾಗೆ ಇದೇನಿದೆ, ಅದು ರೂಮ್ ಹೇಗಿದೆ, ನನ್ನ ರೂಮ್ ಹೇಗಿದೆ, ನಮ್ಮ ಅಮ್ಮ ರೂಮ್ ಹೇಗಿದೆ, ನನ್ನ ಹತ್ರ ಸ್ಟಡಿ ಟೇಬಲ್ ಕೂಡ ತೋರಿಸ್ತಿದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದು ಫುಲ್ ನೇಚರ್. ನಾವೇನಾದ್ರು ಸಂಡೇಸ್ ಏನಾರ ಸ್ವಲ್ಪ ಫ್ರೀ ಇದ್ದರೆ ಆಗ ನಾವು ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ವಾಕ್ ಮಾಡ್ತೀವಿ, ನಾವು ಡೈಲಿ ಇಲ್ಲಿ ವಾಕ್ ಮಾಡ್ತೀವಿ. ಸೊ 10 ರೌಂಡ್ಸ್ ವಾಕ್ ಮಾಡಿದಾಗ ಒಂದು ಸ್ವಲ್ಪ ಬಾಡಿ ಕೂಡ ರಿಲೀಫ್ ಅನಿಸುತ್ತೆ. ಸೊ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಸೊ ಐ ಥಿಂಕ್ ಇದೇ ಅನಿಸುತ್ತೆ ನೇಚರ್ ಅನ್ನೋದು. ಸೊ ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ. ಇವತ್ತು ನಮ್ಮ ಮನೇಲಿ ತಿಂಡಿ ಬಂದು ಏನಿತ್ತು ಅಂದರೆ ಉಪ್ಪಿಟ್ಟಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ತಿಂದ್ಬಿಟ್ಟು ಬಂದಮೇಲೆ ಇವತ್ತು ಮುತ್ತೈದೆ ಪ್ರಾರ್ಥನೆ ಇದ್ದಿದ್ದರಿಂದ ನಾವಿವತ್ತು ಕೋಸಂಬರಿ ಹಾಗೆ ಪಾನಕ ಮಾಡಿದ್ದಾರೆ. ಈಗ ತಾನೇ ಅದನ್ನು ನೋಡ್ಕೊಂಬಂದೆ, ಮಾಡ್ತಿರೋದನ್ನು ನೋಡ್ಕೊಂಬಂದೆ. ಇವಾಗ ನಮ್ಮ ಮನೆಗೆ ಚಪ್ಪರ ಹಾಕಿಸ್ತೀವಲ್ಲ, ವರ್ಷ ಟೈಮಲ್ಲಿ ಚಪ್ಪರ ಹಾಕಿಸ್ತೀವಲ್ಲ, ಅದಾದ್ಮೇಲೆ ಪೂಜೆ ಮಾಡಬೇಕಲ್ವ. ಸೊ ಪೂಜೆ ಮಾಡೋಕ್ಕೆ ಅಂದರೆ ನಮ್ಮಪ್ಪ ಹಾಗೆ ನಮ್ಮಮ್ಮ ಹೋಗ್ತಿದ್ದಾರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾ ಇದ್ದಾರೆ. ಸೊ ಅದು ಪೂಜೆ ಚಪ್ಪರ ಹೆಂಗಿರುತ್ತೆ, ಹಾಗೆ ಪೆಂಡಾಲ್ ಹೆಂಗಿರುತ್ತೆ, ಹಾಗೆ ಊಟ ಏನು
ಮತ್ತು ಊಟ ಎಲ್ಲ ತಿಂಡಿ ಏನು ಅದೆಲ್ಲ ತೋರಿಸ್ತೀನಿ ಪಾರ್ಟ್ 2 ಪಟ್ಟಿಯಲ್ಲಿ. ಪಾರ್ಟ್ 2 ಹೆಂಗೆ ಅಂತ ಕೇಳಿದೆ ನನ್ನ. ಪಾರ್ಟ್ ಅಂದರೆ ರಾತ್ರಿ ಅಲ್ಲ, ಪಾರ್ಟ್ 2 ರಾತ್ರಿ ಊಟ ಬೇಕಲ್ವ. ಸೊ ಎಷ್ಟೊಂದು ಜನ ರಾತ್ರಿ ಬಂದಿರ್ತಾರಲ್ವ ಅವ್ರಿಗೆಲ್ಲ ಊಟ ಬೇಕು ಅಂತ ಹೇಳ್ಬಿಟ್ಟು ಊಟ ಹೇಳಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಜನ ಬಂದು ರಾತ್ರಿನೇ ಬರ್ತಿದ್ದೆ, ನಾನು ಸಂಡೇ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಅಂದರೆ ಮಂಡೇ ಸ್ವಲ್ಪ ಕಮ್ಮಿ ಮಾಡಿಸಿ ಸಂಡೇ ಒಂದು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀವಿ. ಸೊ ಈ ಐಡಿಯಾ ನಮಗೆ ಬಂತು. ಸೊ ತೊಗೊಂಡು ನಾನು ಊಟ ಏನು ತಿಂಡಿ ಏನು ಪ್ರತಿಯೊಂದು ನಿಮಗೆ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲ ತೋರಿಸ್ತೀನಿ. ಹಾಗೆ ನಾನು ಈ ಮನೆಯದು ಹೋಮ್ ಟೂರ್ ಆದರೆ ಮಾಡ್ತೀನಿ. ಬಿಕಾಸ್ ಆಗಲ್ಲ ಅನ್ಬೋದು, ಬಿಕಾಸ್ ನಾವು ಈ ಮನೆಗೆ ಬರೋಲ್ಲ, ಬಿಕಾಸ್ ಬೇರೆಯವ್ರು ಕೊಟ್ಬಿಟ್ರೆ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಈ ದೇವಸ್ಥಾನದ್ದು ಆಗಲ್ಲ ಅನ್ಬೋದು. ಈ ದೇವಸ್ಥಾನದ್ದು ಮಾಡೋಕ್ಕಾದರೆ ನಾನು ಮಾಡ್ತೀನಿ ಈ ದೇವಸ್ಥಾನದ್ದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಅದು ಬಂದು ಆ ಎದುರುಗಡೆ ಮನೆ ಇದೆಯಲ್ಲ, ಆ ಎದುರುಗಡೆ ಮನೆ ನನ್ನ ಫ್ರೆಂಡ್ ಮನೆ. ಅಂದರೆ ಅವಳ ಹೆಸರು ಬಂದ್ಬಿಟ್ಟು ಅವಳು ಬರೀ ಸಮ್ಮರ್ ಹಾಲಿಡೇಸ್ ಬರೋದು. ಅವಳ ಹೆಸರು ಬಂದು ಚರಿತಾ ಅಂತ. ಸೊ ಅವಳು ಮತ್ತು ಇನ್ನೊಬ್ರು ಇದ್ದಾರೆ ಆ ಲಾಸ್ಟ್ ಮನೆ ಅವ್ರ ಹೆಸರು ಬಂದು ದೀಕ್ಷಿತಾ ಅಂತ. ಅವ್ರು 9th. ಸೊ ಎಲ್ಲ ಅವ್ರ ಜೊತೆ ಎಲ್ಲ ಆಟ ಆಡ್ತೀವಿ. ಸೊ ಈಗ ನಾವು ತುಂಬ ಟೆನ್ಸ್ಡ್ ಆಗಿದ್ದೀವಿ, ಬಿಕಾಸ್ ನಿನ್ನೆ ಇಲ್ಲಿ ದೇವ್ರು ಬಂದಿತ್ತು, ನೆನ್ನೆಲೆಲ್ಲ ದೇವ್ರು ಬಂದಿತ್ತು. ಸೊ ನಿನ್ನೆ ದೇವ್ರ ಪೂಜೆ ಮಾಡಿಸಿದ್ವಿ, ಇನ್ನೊಂದು ಸ್ವಲ್ಪ ಕೂಲ್ ಆಯಿತು. ಸೊ ನಿಮ್ಮ ಮನೆ ಹತ್ರ ದೇವ್ರು ಬರುತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವೆಲ್ಲಿರೋದು ಅಂದರೆ ನಾವು ಆನೇಕಲ್ಲಲ್ಲಿರೋದು. ಹಾಗೆ ನಮ್ಮ ಅಣ್ಣ ಬಂದು ಬೆಂಗಳೂರು KR-ಪುರಮಲ್ಲಿರೋದು. ನಾವಿವಾಗ ಮನೆ ಕಟ್ಟಿರೋದು ಆನೇಕಲ್ಲಲ್ಲೇ, ಅತ್ತಿಬೆಲೆ ರೋಡಲ್ಲಿ ಶಿವಳ್ಳಿ ಕಾಲೇಜ್ ಆಪೋಸಿಟ್ ನಂದಿಲೆ ಹೋಟೆಲ್ ಕಟ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅದು ಎಂಟ್ರೆನ್ಸನ್ನ ತೋರಿಸ್ತೀನಿ ನಿಮಗೆ, ಯಾವ್ಯಾವ ಮನೆ ಆಗಿದೆ, ಯಾವ್ಯಾವ ಮನೆ ಕಟ್ತಾ ಇದ್ದಾರೆ ಅದೆಲ್ಲ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೀವು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ, ಅಂದರೆ ಸಾಯಂಕಾಲ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಪಾರ್ಟ್ 1 ಇವಾಗ ಮಾಡ್ತಿರೋದು, ನಾನು ಮಧ್ಯಾಹ್ನವರೆಗೂ ಮಾಡ್ತೀನಿ ಪಾರ್ಟ್ 1. ಸೊ ಪಾರ್ಟ್ 2 ನಾನು ಮಧ್ಯಾಹ್ನ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕು, ಬಿಕಾಸ್ ನಾನು ಇನ್ನೂ ಹೋಮ್ವರ್ಕ್ ಕೂಡ ಬರೆದಿಲ್ಲ. ಸೊ 4 ಹೋಮ್ವರ್ಕ್ ಕೊಟ್ಟಿದ್ದಾರೆ ನಮಗೆ, 4 ಹೋಮ್ವರ್ಕ್ ಕೊಟ್ಟಿದ್ದಾರೆ. ನಾನು 2 ಇವಾಗ ಮಾಡ್ಕೊತೀನಿ, ನಾಳೆ 2 ಮಾಡ್ಕೊತೀನಿ. ನಾಳೆ ಟೈಮ್ ಇರಲ್ಲ ಅಂತಿದ್ರೆ ಹೆಂಗೆ ಮಾಡ್ಕೊತೀರಾ ಅಂದರೆ, ನಾಳೆ ನಾನು ಹೆಂಗನ್ನ ಟೈಮ್ ಇದು ಮಾಡ್ಕೊಂಡು ಸಾಯಂಕಾಲ ಮಾಡಲೇಬೇಕು. ಸೊ ಟ್ರೈ ಮಾಡ್ತೀನಿ. ನಾನು ಇವತ್ತು ಆಗಲ್ಲ ಅಂದ್ಕೊತೀನಿ, ರಾತ್ರಿ ಹೇಳೋದನ್ನ ಮಧ್ಯಾಹ್ನ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ ಬರ್ಕೊಳಕ್ಕೆ. ಸೊ 4 ಹೋಮ್ವರ್ಕ್ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ಆರಾಮಾಗಿದ್ದಾನೆ, ಅವನ ಹತ್ರ ಆದರೆ 2 ಲೀಟರ್ ಬರೆಸ್ತೀನಿ. ಸೊ ನೀವು ಎಷ್ಟನೇ ಸ್ಟ್ಯಾಂಡರ್ಡು ಅಂತ ಕೇಳ್ಬೋದು ನಾನು 5th ಸ್ಟ್ಯಾಂಡರ್ಡ್. ಏನು ಇಷ್ಟು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಮ್ಮ ಅಣ್ಣಗೆ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇತ್ತು. ಅವ್ನು ಬಂದು 7th. ಸೊ 2 ವರ್ಷ ದೊಡ್ಡವನವನು. ಸೊ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಯೂಟ್ಯೂಬ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂತೆಲ್ಲ. ಸೊ ಅದಕ್ಕೆ ಒಂದು ದಿವಸ ಸಮ್ಮರ್ ಹಾಲಿಡೇಸಲ್ಲಿ ಆದರೆ ನಾವು ಏನಾರ ಗೆಸ್ಸಿಂಗ್ ಚಾಲೆಂಜು ಏನಾರ ಚಾಲೆಂಜಸ್ ಮಾಡ್ತೀವಿ. ನೀವು ಅದಕ್ಕೂ ವೆಯ್ಟ್ ಮಾಡ್ತಾರೆ, ನಾವು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಬರ್ತೀವಿ. ಸೊ ಇವನು ಆ್ಯಕ್ಚುಲಿ ಅಂದರೆ ಸಾಯಿ ಅಂದರೆ ನಮ್ಮ ಅಣ್ಣ ಬಂದು ಆ್ಯಕ್ಚುಲಿ ಇರೋದು ಬೆಂಗಳೂರಲ್ಲಿ. ಅವನು ನಮಗೆ ಸಿಗೋದು ತುಂಬ ರೇರ್. ಹಾಗೆ ಅವ್ನು ಸಿಗೋದು ತುಂಬ ರೇರ್ ಆಗಿರೋದು ನಾನು ಕಂಟಿನ್ಯೂಸ್ ಆಗಿ ಡೈಲಿ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಿರುತ್ತೆ, ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಅದಕ್ಕೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಹೆಸರೇನು ಅಂತ ನಮ್ಮಮ್ಮ ಇನ್ನೂ ಡಿಸೈಡ್ ಮಾಡಿಲ್ಲ, ಬಿಕಾಸ್ ನಮ್ಮಮ್ಮಗೆ ಆ್ಯಕ್ಚುಲಿ ನಾನು ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಏನಕ್ಕೆ ನೀವು ಯಾವಾಗಲೂ ಮಾಡ್ತಾಯಿಲ್ಲ ಅನ್ನೋ ಕಾರಣ ಬಂದು ನನಗೆ ಈ ಫೋನ್ 11 ಅಂದರೆ ಈ ಚಾನಲ್ ಹೆಸರು ಬಂದು RCB ಚಾಂಪಿಯನ್ಸ್ ಇರ್ಬೋದು. ಬಟ್ ಆದರೆ ಈ ಫೋನಲ್ಲಿ ನಾನು ಮಾಡ್ತಾ ಇರೋದು ಫೋನ್ ಫಸ್ಟ್ ಚಾನಲ್ ಹೆಸರು ಹಾಕೋಕ್ಕಿಂತ ಮುಂಚೆ ಈ ಚಾನಲ್ ಹೆಸರು ಇದ್ದಿದ್ದು ಲಾವಣ್ಯ KM ರವೀಂದ್ರ ಅಂತ. ಸೊ ಅದಕ್ಕೆ ಅಂದರೆ ಆ ಚಾನಲ್ಗೆ ಅಂದರೆ ಲಾವಣ್ಯ ಅಂತಿದೆಯಲ್ಲ, ಅದು ನಮ್ಮ ದೊಡ್ಡಮ್ಮ ಹೆಸರು. ಸೊ ನಮ್ಮ ದೊಡ್ಡಮ್ಮ ಫೋನಿಂದ ಮಾಡ್ತೀವಿ ನಾವು. ಸೊ ಅದರಿಂದ ನಾನು ಡೈಲಿ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಆ ಫೋನ್ ಯಾವಾಗಲೂ ನನ್ನ ಹತ್ರ ಇರಲ್ಲ, ಅದಕ್ಕೆ ನಾನು ಡೈಲಿ ಮಾಡೋಕ್ಕಾಗ್ತಿಲ್ಲ.
ಡೈಲಿ ಮಾಡೋಕ್ಕೆ ಯಾವಾಗ ಆಗುತ್ತೆ ಅಂದರೆ ನಮ್ಮಮ್ಮ ಯೂಟ್ಯೂಬ್ ಚಾನಲ್ ಮಾಡಿದಾಗ ನಾನು ಅಲ್ಲೂ ಬಂದಿರ್ತೀನಿ. ನೀವು ಅದಕ್ಕೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅದಕ್ಕೂ. ಸೊ ಪಾರ್ಟ್ 2ಗೋಸ್ಕರ ನೀವು ಕಾಯ್ತಾ ಇರ್ತೀರಾ. ಸೊ ನಾನು ಪಾರ್ಟ್ 2 ಆಲ್ಮೋಸ್ಟ್ ಈವ್ನಿಂಗ್ 7 o'clock ಸ್ಟಾರ್ಟ್ ಮಾಡ್ತೀನಿ. ಈವ್ನಿಂಗ್ 7 o'clock ಅಥವಾ 5 o'clock 6 o'clock 5 to 7 ಆ ಮಧ್ಯದಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಅಂದರೆ ನಾನು ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ಬೋದು, ಬಿಕಾಸ್ ಅದನ್ನು ಎಡಿಟ್ ಮಾಡಿ ಅದನ್ನು ಮೀನ್ಸ್ ಯೂಟ್ಯೂಬ್ಗೆ ಹಾಕೋ ಅಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಸೊ ಅದಕ್ಕೆ ಮೇ ಬಿ ಯು ಕ್ಯಾನ್ ಗೆಟ್ ದಟ್ ವಿಡಿಯೋ ಅಟ್ 10 o'clock ಬರ್ಬೋದು. ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ಅಲ್ಲಿ ಚಕ್ರ ಪೂಜೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಹೋಗ್ತಿದ್ದಾರೆ. ಸೊ ನಾನು ಹೋಗ್ತಾಯಿಲ್ಲ ಬಿಕಾಸ್ ನನಗೆ ಒಂದು ಸ್ವಲ್ಪ ಟೈಮ್ ಆಗ್ತಿಲ್ಲ, ಸ್ನಾನ ಮಾಡಿಲ್ಲ, ಅದಕ್ಕೆ ಹೋಗ್ತಾಯಿಲ್ಲ. ಬಟ್ ನಾನು ಎದ್ದಿದ್ದು ತುಂಬ ಲೇಟ್ ಆಯಿತು. ಅಂದರೆ ಲೇಟ್ ಅಂದರೆ ಅಷ್ಟು ಲೇಟ್ ಅಲ್ಲ, 5:30 ಎದ್ದೆ. ಎವ್ರಿ ಟೈಮ್ 5 o'clock ಎದ್ದೇಳ್ತಾ ಇದ್ದೆ. ಸೊ ಅದಕ್ಕೆ ಇವಾಗ 5:30 ಎದ್ಮೇಲೆ ಅದು ಸ್ವಲ್ಪ ಆಗಿಲ್ಲ. ಸೊ ಅದಕ್ಕೆ ಎಲ್ಲ ಡ್ರೆಸ್ಸೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಪಾರ್ಟ್ 2ನ ಇಲ್ಲ ಪಾರ್ಟ್ 1 ಒಂದು ತೋರಿಸ್ತೀನಿ, ಪಾರ್ಟ್ 2 ಒಂದು ತೋರಿಸ್ತೀನಿ, ಪಾರ್ಟ್ 3 ಒಂದು ತೋರಿಸ್ತೀನಿ. ನಾವು ಬಂದು ಪಾರ್ಟ್ 3ಗೆ ಅಂದರೆ ಗೃಹ ಪ್ರವೇಶಕ್ಕೆ ಹಾಕ್ಕೊಳ್ಳೋದು ಗ್ರೀನ್. ನಮ್ಮ ಅಮ್ಮ ಹೇಳಿರೋದು ಎಲ್ಲರಿಗೂ ಗ್ರೀನ. ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲೋ ಹಾಕ್ಕೊಂಡಿದ್ದಾರೆ. ಹಾಗೆ ನಮ್ಮ ಅಣ್ಣ ಅವನು ನನಗೆ ಎಲ್ಲೋ ಬೇಡ ಪಿಂಕ್ ಬೇಡ ಅಂತೆಲ್ಲ ಹಠ ಮಾಡಿ ಯಾವುದೋ ಒಂದು ತೊಗೊಂಬಂದಿದ್ದಾನೆ, ಯಾವುದೋ ನನ್ನಿಂದ ನೋಡಿಲ್ಲ. ಸೊ ಆದರೆ ನನ್ನ ಡ್ರೆಸ್ ಕಾಸ್ಟ್ಯೂಮು ಹೆಂಗಿದೆ ಅಂತ ನೀವು ಅಂದರೆ ಇವಾಗಲ್ಲ, ಇವಾಗ ತುಂಬ ಚೆನ್ನಾಗೇ ಇಲ್ಲ ಇದು ಆ್ಯಕ್ಚುಲಿ. ಸೊ ನಾನು ಹಾಕ್ಕೊಂಡಾಗ ಯಾವ್ದು ಹಾಕ್ಕೊತೀನಿ ಅಂತಲೂ ತೋರಿಸ್ತೀನಿ. ಅದು ಚೆನ್ನಾಗಿದ್ದು ನಾನು ಹಾಕ್ಕೊಳ್ಳೋದು ಆಮೇಲೆ ಹಾಕ್ಕೊಳ್ಳೋದು ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನೀವು ಹಾಕಲೇಬೇಕು, ಓಕೆನಾ? ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ.